ಸಾಮಾನ್ಯ ಜನರ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಹಾಗೂ ಅವರ ಕನಸನ್ನ ಇಲ್ಲಿ ಪೂರೈಸಿಕೊಳ್ಳೋಕೆ ಕೇವಲ 7,99,000 ಇಲ್ಲಿ ನಿವೇಶನಗಳು ಸಿಗ್ತಾ ಇವೆ. ಈಗಿನ ಜಮಾನದಲ್ಲಿ ಅಥವಾ ಈಗಿನ ಜೀವನದಲ್ಲಿ 20 ರಿಂದ 25 ಲಕ್ಷ ಕೊಟ್ಟರು ಹಿಂಚು ಜಾಗ ಸಿಗದ ಕೊಪ್ಪಳದ ನಗರದಲ್ಲಿ ಇಷ್ಟೊಂದು ಕಡಿಮೆ ರೇಟ್ಗೆ ನಿವೇಶನ ಸಿಗ್ತಾ ಇದೆ ಅಂದ್ರೆ ಇದು ಯಾವ ಕಂಪ್ನಿ, ಯಾವ ರಿಯಲ್ ಎಸ್ಟೇಟ್ ಕಂಪ್ನಿ ಇಷ್ಟು ಕಡಿಮೆ ಸಿಗ್ತಾ ಇದೆ ಅಂದ್ರೆ ಅದೇ ನಮ್ಮ ವಿಸ್ಡಮ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಂಪ್ನಿ. ಈ ಕಂಪ್ನಿಯ ಉದ್ದೇಶ ಏನು, ಅದು ಇಷ್ಟು ಕಡಿಮೆ ರೇಟ್ಗೆ ಯಾಕೆ ನಿವೇಶನಗಳನ್ನ ಕೊಡ್ತಾ ಇದೆ, ಹಾಗೆ ಇದು ಎಲ್ಲಿ ಬರುತ್ತೆ, ಹಾಗೆ ಇದರ ವೈಶಿಷ್ಟ್ಯತೆಗಳೇನು, ಇದರ ವಿಶೇಷತೆಗಳೇನು, ಇದರ ವಿಸ್ತೀರ್ಣ ಎಷ್ಟು, ಹಾಗೂ ಆ ಬಡಾವಣೆಗೆ ಒಂದು ಹೆಸರನ್ನ ಇಟ್ಟಿದ್ದಾರೆ ಗ್ಯಾಲಕ್ಸಿ ಟೌನ್ಶಿಪ್ ಅಂತ. ಆ ಗ್ಯಾಲಕ್ಸಿ ಟೌನ್ಶಿಪ್ ನ ವಿಶೇಷತೆ ಏನು ಹಾಗೂ ಅದು ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ನಮ್ ಜೊತೆ ಇದ್ದಾರೆ ಅದರ ಮಾಲೀಕರು, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ ಸರ್, ತಮ್ಮ ಪರಿಚಯವನ್ನ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ನಾನು ಸಿರಾಜ್ ಬಿಜಾಪುರ್ ಅಂತ ಹೇಳಿ. ನಾನು ಸೈಯದ್ ಜಮೀರ್ ಖಾದ್ರಿ ಅಂತ ಹೇಳಿ. ನಮಸ್ತೆ ಸರ್. ಸರ್ ತಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಖಲೀಲ್ ಅಹಮದ್ ಅಂತ, ವಿಸ್ಡಮ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನಾವೆಲ್ಲ ಪಾರ್ಟ್ನರ್ಸ್. ಓಕೆ ಸರ್. ಸರ್ ಈ ಸಂಸ್ಥೆ ಅಥವಾ ಈ ಕಂಪ್ನಿ ಸ್ಟಾರ್ಟ್ ಆಗೋಕೆ ಕಾರಣಗಳೇನು ಸರ್? ಕಾರಣ ಅಂದರೆ ಏನಿಲ್ಲ, ಕೊಪ್ಪಳ ತಾಲೂಕಿನಲ್ಲಿ ಎಲ್ಲೇ ಮಿನಿಮಮ್ 5 ಕಿಲೋಮೀಟರ್ ರೇಂಜ್ದಲ್ಲಿ ಎಲ್ಲಿ ಹೋದ್ರೂ ಮಿನಿಮಮ್ 20 ಲಕ್ಷದಿಂದ 25 ಲಕ್ಷ ರೂಪಾಯಿ ಪ್ಲಾಟ್ ನಿವೇಶನಗಳನ್ನು ರೇಟ್ ಎಲ್ಲ ಇದಾಯಿತು. ಅದರ ಪ್ರಕಾರ ನಾವು ಎಲ್ಲ ಸರ್ವೆ ಮಾಡಿದ ನಂತರ ನಮ್ಮ ಈ ಸಾಮಾನ್ಯ ಜನತೆಗೆ ಒಂದು ನಿವೇಶನ, ಒಂದು ಮನೆ ಕಟ್ಟಬೇಕು, ಅವ್ರಿಗೂ ಆಗ್ಬೇಕಂತೇಳಿ ನಾವು ಇದು 24 ಎಕರೆ ಒಂದು ಬಡಾವಣೆ ಮಾಡಿದ್ದೀವಿ. ಮಿನಿಮಮ್ 7,99,000 ರೂಪಾಯಿಗೆ ಒಂದು 687 ರೂಪಾಯಿ ಒಂದು ಸ್ಕ್ವೇರ್ ಫುಟ್ ನಾವು ಡಿಸಿಷನ್ ಮಾಡಿದ್ವಿ. ಈ ನಿವೇಶನಗಳ ವಿಶೇಷತೆಗಳೇನು ಸರ್? ಕೊಪ್ಪಳ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಇದು ನಮ್ಮದು ಕೊಪ್ಪಳದ ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ. ಅವರು ಏನು ನಮಗೆ ಅಪ್ರೋಚ್ ಕೊಟ್ಟಿದ್ದಾರೆ, ಆ ಅಪ್ರೋಚ್ ಪ್ರಕಾರ ನೀವು ಯಾವುದೇ ಜಾಗದಲ್ಲಿ ಅವ್ರ ವಿದಿನ್ ಲಿಮಿಟ್ಸ್ನಲ್ಲಿ ಡೆವಲಪ್ಮೆಂಟ್ ಮಾಡಿದರೆ ಅದು ನಿವೇಶನಗೆ ಏನೇನು ಸೌಲಭ್ಯ ಬೇಕು ಮಾಡಲೇಬೇಕು. ಯಾವಾಗಲೇ ನೀವು ಪ್ಲಾಟ್ ತೊಗೊತೀರಿ, ಯಾರ ನಿವೇಶನ ಮಾಡೋಕ್ಕೆ ಹೋದರೆ ಅಲ್ಲಿ ಅವ್ರಿಗೆ ಮಿನಿಮಮ್ ಫೆಸಿಲಿಟೀಸ್ ಏನು ಬೇಕಂದರೆ ರೋಡ್ ಬೇಕು, ಅದ್ರ ಜೊತೆ ಡ್ರೈನೇಜ್ ಬೇಕು, UGD ಬೇಕು, ಕರೆಂಟ್ ಸೌಲಭ್ಯ ಬೇಕು. ಈ ಎಲ್ಲ ನೀರಿನ ಸೌಲಭ್ಯ ಮಾಡಿದರೆ ಅದಕ್ಕೆ ಕೊಪ್ಪಳ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿದವರು ಅಪ್ರೂವಲ್ ಕೊಡ್ತಾರೆ. ಅದು ಇಲ್ಲೇ ಮಾಡಿ ನೀವು ಊರಲ್ಲಿ ಸ್ವಲ್ಪ ಊರಿನ ಹೊರಗೆ ಮಾಡಿದ್ರೆ ಅದು ಮಾಡಲೇಬೇಕದು. ಇಂಥ ಸೌಲಭ್ಯದಿಂದ ಪ್ಲಾಟ್ ತೊಗೊಂಡ್ಬಂದರೆ ಕೊಪ್ಪಳದಲ್ಲಿ ಇವತ್ತು ಸಾಮಾನ್ಯ ಜನತೆಗೆ ಭಾಳ ಕಷ್ಟ ಆಗಿದೆ, ರೇಟ್ ದುಬಾರಿ ಆಗಿವೆ ರಿಲೇಷನ್ನು. ಹಾಗೆ ನಾವು ಇದು ಸ್ಕೀಮ್ ಮುಖಾಂತರ ಒಂದು ಅನುಕೂಲ ಮಾಡಲಿಕ್ಕೆ 3 ವರ್ಷದ ಸ್ಕೀಮ್ ಮಾಡಿ ತಿಂಗಳ ಡ್ರಾ ಮುಖಾಂತರ ಅನುಕೂಲ ಮಾಡಿವಿ. ಲಕ್ಕಿ ಡ್ರಾ ಮುಖಾಂತರ ಉಚಿತವಾಗಿ ನಿವೇಶನವನ್ನು ಪಡೆಯಿರಿ ಅಂತ ಹೇಳಿ ಒಂದು ಇದನ್ನ ಹಾಕಿದ್ದೀರಾ ಸರ್, ಅದರ ವಿಶೇಷತೆ ಏನು ಸರ್? ಇದು ಏನಿಲ್ಲ ಮೇಡಮ್, ನಾವು 42 ತಿಂಗಳ ಇದು ಸ್ಕೀಮ್ ಮಾಡಿದ್ದೀವಿ. ಅದರ 36 ತಿಂಗಳ 6,000 ರೂಪಾಯಿ ಕಟ್ಟೋದು, ಆಮೇಲೆ 7 ತಿಂಗಳ 6 ತಿಂಗಳಿಗೊಮ್ಮೆ 50,000 ರೂಪಾಯಿ ಕಟ್ಟೋದು. ಇದೇನು 6 ತಿಂಗಳಿಗೊಮ್ಮೆ 50,000 ಕಟ್ತಾರಲ್ಲ ಅವರು, 50,000 ರೂಪಾಯಿ ಕಟ್ಟಿದಾಗ ನಾವು ಎವ್ರಿ ಮಂತು ಲಕ್ಕಿ ಡ್ರಾ ಆಗುತ್ತೆ. ಆದರೆ ಎವ್ರಿ ಮಂತ್ ಏನಿದೆ ಬರೀ ಅವ್ರದ್ದು EMI ಫ್ರೀ ಆಗುತ್ತೆ. ಈ 6 ತಿಂಗಳ 12 ತಿಂಗಳ 18 24 30 36 42 ಏನು ಇದೆಯಲ್ಲ, ಈ 6 ತಿಂಗಳೊಮ್ಮೆ ಅವ್ರು 50,000 ಕೊಟ್ಟು ಏನು ಇದು ಮಾಡ್ತಾರೆ, 6 ತಿಂಗಳು ಡ್ರಾ ಮಾಡಿದಾಗ ಅವ್ರಿಗೆ ಪ್ಲಾಟ್ ಫ್ರೀ. ಅಂದರೆ 6 ತಿಂಗಳಲ್ಲಿ ಏನಾರ ಅವ್ರದ್ದು ನಂಬರ್, ಅವ್ರ ಪ್ಲಾಟ್ ನಂಬರ್ ಬಂತಂದರೆ ಅಲ್ಲಿಗೆ ಅವ್ರು ಏನು ದುಡ್ಡು ಹಣ ಕಟ್ಟಿರ್ತಾರೆ, 1 ಲಕ್ಷ ಅಲ್ಲಿ 1.5 ಲಕ್ಷ ಅಲ್ಲಿ 2 ಲಕ್ಷ ಅಲ್ಲಿ ಎಷ್ಟು ಕಟ್ಟಿರ್ತಾರೆ ಅಷ್ಟಕ್ಕೆ ಫಿನಿಶ್. ಮುಂದೇನೋ ಅವ್ರು ದುಡ್ಡು ಕಟ್ಟಂಗಿಲ್ಲ. ದುಡ್ಡು ಕಟ್ಟಲಾಗ ಅವ್ರದ್ದೇನೈತಿ ಖರೀದಿ ಖರ್ಚನ್ನು ಕೊಟ್ಟು ಅವರು ತಮ್ಮ ನಿವೇಶನವನ್ನು ತಮ್ಮ ಹೆಸರಲ್ಲಿ ಮಾಡಿಕೊಡ್ತಾರೆ. ಆದ್ರೆ ಈ ಪ್ಲಾಟ್ ಆಲ್ರೆಡಿ ರಿಜಿಸ್ಟರ್ ಆಗಿದೆನಾ ಅಥವಾ ಅವ್ರು ಕೊಂಡ್ಕೊಂಡ ಮೇಲೆ ರಿಜಿಸ್ಟರ್ ಮಾಡ್ಕೋಬೇಕಾ, DC ಅಪ್ರೂವಲ್ ಆಗಿದೆಯಾ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನಿಯಮಗಳ ಅನುಸಾರಲೇ ಆಗಬೇಕು. ಇದು ಆ್ಯಕ್ಚುಲಿ 24 ಎಕರೆ ಅಂತಲ್ಲ, ಇದು ಒಂದು ಜಾಯಿಂಟ್ ವೆಂಚರ್. ಓನರ್ಸ್ ಜೊತೆ ನಮ್ಮದು ಜಾಯಿಂಟ್ JD ಆಗಿದೆ. 24 ಎಕರೆದಲ್ಲಿ ಅವ್ರದ್ದು 60% ಭಾಗ ಇರುತ್ತೆ, ನಮ್ಮದು 40% ಭಾಗ ಇರುತ್ತೆ. ಅವ್ರ ಹೆಸರು ಮ್ಯಾಗ ಡಾಕ್ಯುಮೆಂಟ್ಸ್ ನಮ್ಮದು ಅಗ್ರಿಮೆಂಟ್ ಆದ ನಂತರ NA ಆಗಿದೆ. ಪ್ರಾಧಿಕಾರದಲ್ಲಿ ಕೊಪ್ಪಳ ಅರ್ಬನ್ ಡೆವಲಪ್ಮೆಂಟ್, ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕೂಡ ಅಂತೇಳಿ, ಅವ್ರ ಕಡೆಯಿಂದ ಅಪ್ರೂವಲ್ಸ್ ಆಗಿದೆ. ಆ ನಂತರ ನಮ್ಮ ಕಲ್ಲು ಹಾಕಿ ಮುಂದೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಫರ್ದರ್ ಪ್ರೊಸೆಸ್ನಲ್ಲಿ KGP ಆಗಿ ಅದರದ್ದು ನಿವೇಶನಿಗೆ ನಂಬರ್ಗಳು ಬರ್ತಾವೆ. ಬಂದ ಮೇಲೆ ಡೆವಲಪ್ಮೆಂಟ್ ಆದ ಮೇಲೆ ಎಲ್ಲ ಪ್ಲಾಟಿನ NOC ತಗೊಂಡು ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ ಅವ್ರಿಗೆ. ಸರ್, ಸಾರ್ವಜನಿಕರು ಬಂದು ಈಗ ನಾವು ನಿವೇಶನವನ್ನು ಕೊಂಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಬಂದು ದುಡ್ಡು ಕಟ್ಟಿ ಹೋದಾಗ ನೀವು ಅವರಿಗೆ ಭರವಸೆಯಾಗಿ ಏನನ್ನು ಕೊಡ್ತೀರಾ? ಈಗ ಮಾರ್ಕೆಟ್ ರೂಲ್ಸ್ ಪ್ರಕಾರ ಅಗ್ರಿಮೆಂಟ್ ಕೊಡಬೇಕಾಗತ್ತೆ. ಅವ್ರು ಯಾವಾಗಲೂ ಏನು ಬರ್ತಾರೋ ನಮ್ಮ ಕಂಪ್ನಿ ರಿಸಿಪ್ಟ್ ಕೊಡ್ತೀವಿ ಪೇಮೆಂಟನ್ನು, ಅದ್ರದ್ದು ಇನಿಷಿಯಲ್ ಒಂದು ಅಗ್ರಿಮೆಂಟ್ ಕೊಡ್ತೀವಿ. ಆ ಅಗ್ರಿಮೆಂಟ್ ಅವ್ರು ಪೂರ್ತಿ 42 ಮಂತ್ ಸ್ಕೀಮ್ ಆಗುವವರೆಗೆ ಅದು ಮತ್ತೆ ಇಟ್ಕೋಬೇಕು. ಪ್ರತಿ ತಿಂಗಳು ಏನಾದ್ರು ಸ್ಕೀಮಿಂಗ್ ಅಮೌಂಟ್ ಕಟ್ತಾರೆ, ಅದ್ರ ಪ್ರಕಾರ ವಿಲ್ ಗಿವ್ ದ ರಿಸಿಪ್ಟ್ಸ್.
ಅವ್ರ ರಿಸಿಟ್ಸ್ ಅವ್ರು ಬೆಟ್ಟೆಟ್ ಮಾಡಬೇಕು. ಒನ್ಸ್ ದ ಡೆವಲಪ್ಮೆಂಟ್ ಪ್ಲಾಟ್ ರೆಡಿ ಆದ ನಂತರ ದೇ ಕ್ಯಾನ್ ಕಮ್ ಅಂಡ್ ಡೂ ದ ರಿಜಿಸ್ಟ್ರೇಷನ್ ಇನ್ ದ ಸಬ್ ರಿಜಿಸ್ಟರ್ ಆಫೀಸ್. ಇನ್ನೊಂದು ಇದರಲ್ಲಿ ಏನಂದರೆ ರೂಲ್ಸ್ನ 40% ರಿಲೀಸ್ ಪ್ಲಾಟು ಕೊಡ್ತಾರೆ ಅವರು ಗೌರ್ಮೆಂಟ್. ಹಣ ಇದ್ದರೆ ಯಾವಾಗ ಅವ್ರು 40% ರಿಲೀಸ್ ಕೊಡ್ತಾರೆ ಅವಾಗ ಯಾರಿಗಾರು ಜಲ್ದಿ ರಿಜಿಸ್ಟ್ರಿ ಮಾಡ್ಬೇಕಂತ ಮನಸ್ಸಿತ್ತಂದರೆ ಅವ್ರಿಗೆ ನಮಗೆ ಮೊದಲೇ ನಂಬರ್ ಕೊಡಬೇಕು ಅವ್ರದ್ದು. ಆನಂತರ ಅವ್ರು 1 ವರ್ಷ 1 ವರ್ಷದಲ್ಲಿ 40% ಆದರೆ ಉಳಿದ ರೊಕ್ಕ ಕಟ್ಟು ಅವ್ರು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಇಲ್ಲವಾದರೆ ಪೂರ್ತಿ ಸ್ಕೀಮ್ ಆದ ನಂತರ ನಾನು 42 ಮಂತ್ಸ್ ಮೇಲೆ ಮಾಡ್ಕೋಬೋದು. ಸರ್, ಇಷ್ಟು ಕಡಿಮೆ ದುಡ್ಡಲ್ಲಿ ನಿವೇಶನವನ್ನ ಕೊಡ್ತಾ ಇದ್ದೀರಾ ಸರ್, ಅದ್ರದ್ದು ಉದ್ದೇಶ ಏನು? ಇದರಲ್ಲಿ ಜೀವನ ಅಂದ್ಮ್ಯಾಗ ಮಂದಿ ಜೀವನ ಒಂದಿನ ಮನುಷ್ಯ ಬರ್ತಾನ ಆಮೇಲೆ ಸಾಯ್ತಾನ. ದುಡ್ಡೇ ಅನ್ನೋದು ಒಂದು ದೊಡ್ಡ ಇಂಪಾರ್ಟೆಂಟ್ ಇಲ್ಲ ನಮಗೆ. ನಾವು ದೇವರು ಕೊಟ್ಟಿದ್ದಾನೆ ಭಾಳಷ್ಟು, ನಮಗೆ ಏನು ಬೇಕು ನಮ್ಗೆ ಏನು ಕಡಿಮೆ ಇಲ್ಲ. ಆದರೆ ಇದ್ರ ಜೊತೆ ನಮ್ಮದು ಹತ್ರ ಏನಿದೆ ಅದನ್ನು ನಾವು ಹಂಚ್ಕೊಂಡು ಇಡ್ಬೇಕಂತೇಳಿ ನಾವು ಪ್ರಾಫಿಟ್ಸ್ ಎಲ್ಲ ಕಡಿಮೆ ಮಾಡಿ ಜನತೆಗೆ ಸ್ವಲ್ಪ ಈಸಿ ಆಗಲಿ ಅಂಥೇಳಿ ನಾವು ಈ ರೀತಿ ಅನುಕೂಲ ಮಾಡಿದ್ದೀವಿ. ಸರ್, ಸಾಮಾನ್ಯ ಜನರು ಬಂದು ಇವಾಗ ನಾನು ನಿವೇಶನವನ್ನು ಕೊಂಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಕಚೇರಿ ಎಲ್ಲಿ ಬರುತ್ತೆ, ಅದ್ರ ವಿವರಗಳನ್ನು ತಿಳಿಸ್ಕೊಡಿ ಸರ್. ಸಾಮಾನ್ಯ ಏನಿಲ್ಲ, ಕೊಪ್ಪಳದ ನಗರಸಭೆ ಬಾಜು TMC ಕಾಂಪ್ಲೆಕ್ಸ್ ಇದೆ. ಆ TMC ಕಾಂಪ್ಲೆಕ್ಸ್ದಲ್ಲಿ ಶಾಪ್ ನಂಬರ್ 9, 10 ಇಟ್ಜಮ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತೇಳಿ ನಮ್ಮ ಆಫೀಸ್ ಇದೆ. ಆ ಕಚೇರಿಯಲ್ಲಿ ಬಂದು ಅವರು ವಿಚಾರಣೆ ಮಾಡಿ ತಮ್ಮ ನಿವೇಶನವನ್ನು ಪಡ್ಕೋಬೇಕು. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ವಿಸ್ಡಮ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಕಂಪ್ನಿಯ ಮಾಲೀಕರ ಜೊತೆ ಮಾತಾಡ್ಕೊಂಡ್ವಿ. ಅವ್ರ ಮಾತುಕತೆ ಬಗ್ಗೆ ನಾವು ನೋಡಿದ್ವಿ. ಅವರು ಸಾಮಾನ್ಯ ಜನರ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಹಲವಾರು ನಿಬಂಧನೆಗಳನ್ನು ಹಾಕೊಂಡಿದ್ದಾರೆ ಹಾಗೂ ನಿವೇಶನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ನಿಮ್ಮ ಕನಸನ್ನು ನನಸು ಮಾಡೋಕೆ ಇದೊಂದು ಅತ್ಯಂತ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ನೀವು ಕೂಡ ಬಂದು ಈ ಕಾರ್ಯಾಲಯಕ್ಕೆ ಭೇಟಿ ಕೊಡಿ ಹಾಗೂ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.